ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ಭರತ ಹುಣ್ಣಿಮೆ ಫೆಬ್ರವರಿ 1 ಅಂದ್ರೆ ನಾಳೆ ಇನ್ನೇನು ಭಾನುವಾರದ ದಿನ ನಿಮಗೆ ಭರತ ಹುಣ್ಣಿಮೆಯನ್ನ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಅಂದರೆ ಸನಾತನಿಗಳು ಭರತ ಹುಣ್ಣಿಮೆ, ಮಾಘ ಹುಣ್ಣಿಮೆ, ಮಾಘ ಮಾಸದಲ್ಲಿ ಬರುವಂಥ ಮಾಘ ಹುಣ್ಣಿಮೆ. ಮಾಘ ಮಾಸ ಅಂದ್ರೇನೆ ತುಂಬ ಒಂದು ಸ್ನಾನಕ್ಕೆ ತುಂಬ ಒಂದು ಪ್ರಸಿದ್ಧಿಯಾದಂಥದ್ದು, ದಾನಕ್ಕೂ ಕೂಡ ಪ್ರಸಿದ್ಧಿಯಾದಂಥ ಮಾಸ ಮಾಘ ಮಾಸ. ಸೊ ಯಾರೆಲ್ಲ ನಾವು ನದಿ ಸ್ನಾನ, ತೀರ್ಥಕ್ಷೇತ್ರಗಳಿಗೆ, ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ಸ್ನಾನಗಳನ್ನು ಮಾಡಿಕೊಳ್ಳುವಂಥದ್ದು, ಇದು ಎಲ್ಲದೂ ಇರುತ್ತೋ ಈ ಒಂದು ಹುಣ್ಣಿಮೆ, ಮಾಘ ಹುಣ್ಣಿಮೆಯಲ್ಲಿ ಇದು ಅಲ್ಲಿವರೆಗೂ ಯಾರೆಲ್ಲ ನದಿ ಸ್ನಾನ ಮಾಡೋರಿದ್ರೆ ಮಾಡಿಕೊಂಡು ಮುಗಿಸ್ಕೊಳ್ಳೋವಂಥ ಒಂದು ವಿಶೇಷವಾದ ದಿನ ಮಾಘ ಹುಣ್ಣಿಮೆ ಅಥವಾ ಭರತ ಹುಣ್ಣಿಮೆ ಅಂತ. ಓಕೆ, ಇವತ್ತಿನ ದಿವಸ ನೀವು ಒಂದಷ್ಟು ಕೆಲಸಗಳನ್ನ ನೀವು ಮಾಡ್ಕೊಳ್ತಾ ಹೋದ್ರೆ ಮತ್ತೆ ನೀವು ಮುಂದಿನ ಹುಣ್ಣಿಮೆ ಬರೋ ಅಷ್ಟರಲ್ಲಿ ಕೇವಲ 30 ದಿನದಲ್ಲಿ ನಿಮಗೆ ಎಷ್ಟೋ ಒಂದು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ನಡೆದಿರುತ್ತೆ ಅಂತ ಹೇಳಿ. ಯಾರಿಗೆಲ್ಲ ಒಂದು ಗೌರ್ಮೆಂಟ್ ಜಾಬ್ ಅಂತ ನೀವು ತುಂಬಾ ಜನ ನನಗೆ ಕಮೆಂಟ್ ಮುಖಾಂತರ ಕೇಳ್ತಾ ಇರ್ತೀರಿ. ಗೌರ್ಮೆಂಟ್ ಜಾಬ್ ಇದೆಯಾ, ಬೇಕಾಗಿದೆಯಾ, ಜಾಬು, ಪ್ರಮೋಷನ್, ಸ್ಯಾಲರಿ ಹೈಕ್ ಇರ್ಬೋದು, ಮದುವೆಗಳು ಆಗದೆ ಇರೋವಂಥವ್ರು, ಮಕ್ಕಳಾಗದೆ ಇರೋವಂಥವ್ರು, ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಅಡ್ಮಿಷನ್ಸು, ಮನೆ ಕಟ್ಟಬೇಕು, ಸೈಟ್ ತಗೊಳ್ಬೇಕು, ಒಡವೆ ವಸ್ತ್ರಗಳನ್ನ, ಕಾರುಗಳನ್ನ ತಗೊಳ್ಬೇಕು, ಏನೇನೆಲ್ಲ ನಿಮ್ಮ ಆಸೆಗಳಿದೆಯೋ ಇದು ಎಲ್ಲದನ್ನು ಹೊರತುಪಡಿಸಿ ದೊಡ್ಡದಾದ ಒಂದು ವಿಷಯ ಯಾವುದು? ನಮ್ಮ ಆರೋಗ್ಯ ಇದ್ರೆ ಎಲ್ಲದು ಮಹಾಭಾಗ್ಯ ಅನ್ನೋ ತರ ಆರೋಗ್ಯ ನಮಗೆ ಯಾರಿಗೆಲ್ಲ ಬೇಕು ಅಂದ್ರೆ ಈ ಹುಣ್ಣಿಮೆ ದಿನ ಎಲ್ಲದೂ ನಮಗೆ ಲಭಿಸುತ್ತೆ. ಹುಣ್ಣಿಮೆ ತುಂಬಾ ದೊಡ್ಡದಾದ ಭರತ ಹುಣ್ಣಿಮೆ ದಿವಸ ನಿಮಗೆ ನೋಡ್ಲಿಕ್ಕೆ ಚಂದ್ರನು ತುಂಬಾ ದೊಡ್ಡದಾಗಿ ಕಾಣಿಸ್ತಾ ಇರ್ತಾನೆ. ಅದನ್ನ ಒಂದು ಸೈಂಟಿಫಿಕಲಿ ಏನಂತ ಕರಿತಾ ಇದ್ದಾರೆ, ಅದನ್ನ ಒಂದು ಫಾಗ್ ಮೂನ್ ಅಂತ ಕರೀತಾರೆ, ಸ್ನೋ ಮೂನ್ ಅಂತ ಕರೀತಾರೆ, ಸ್ನೋ ಮೂನ್ ಅಂತಾನೆ ಕರೆಯುವಂಥದ್ದು. ಇಷ್ಟೆಲ್ಲ ಇರೋಂಥ ಈ ಒಂದು ಮೂನನ್ನ ನಾವು ಯಾವುದೆಲ್ಲ ರಿಚುವಲ್ಸ್ ಅನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ ನಾನು ಇವತ್ತು ತಿಳಿಸ್ಕೊಡ್ತೀನಿ. ಬನ್ನಿ. ಮನೆಯಲ್ಲಿ ಮಕ್ಕಳದು ಮದುವೆ ಆಗ್ಬೇಕು ಅನ್ಕೊಂಡಿದ್ದೀರಾ? ಇಷ್ಟು ಮಾಡಿ ಭರತ ಹುಣ್ಣಿಮೆಯ ದಿನ ಅಮ್ಮನವರ ಶಕ್ತಿ ಅಪಾರವಾಗಿರುತ್ತೆ. ಭರತ ಹುಣ್ಣಿಮೆಯ ದಿನ. ಈಗ ಕಳೆದ ಹುಣ್ಣಿಮೆಯಲ್ಲಿ ಬನದ ಹುಣ್ಣಿಮೆ ಅಂತೇಳಿ ಬನಶಂಕರಿ ಅಮ್ಮನವರ ಜಾತ್ರೆ, ಬನಶಂಕರಿ ಅಮ್ಮನವರ ಒಂದು ಜಯಂತಿ ಅಂತ. ಹೀಗೆ ಭರತ ಹುಣ್ಣಿಮೆಯಲ್ಲಿ ಮತ್ತೆ ಸೌದತ್ತಿ ಎಲ್ಲಮ್ಮನ ಜಯಂತಿ, ಜಾತ್ರೆ ಅಂತ ಹೇಳಿ ಹೀಗೆ ಪ್ರತಿಯೊಂದು ಹುಣ್ಣಿಮೆಯಲ್ಲೂ ನಮಗೆ ತಾಯಿಯ ಒಂದು ಅನುಗ್ರಹ ಪ್ರಾಪ್ತಿ ಮಾಡ್ಕೊಳ್ಬೇಕಾಗುತ್ತೆ. ಈ ಒಂದು ಭರತ ಹುಣ್ಣಿಮೆಯ ದಿನ ಯಾರಿಗೆಲ್ಲ ಮನೆಯಲ್ಲಿ ಮದುವೆ ಆಗ್ಬೇಕು, ಮಕ್ಕಳದು ಒಳ್ಳೆಯ ಹುಡುಗ, ಒಳ್ಳೆಯ ಹುಡುಗಿ ಸಿಗಬೇಕು, ತುಂಬಾ ದಿವಸದಿಂದ ನಮ್ಮ ಮನೆಯಲ್ಲಿ ಶುಭ ಕಾರ್ಯ ಆಗಿಲ್ಲ ಅಂತ ಅನ್ಕೊಂಡಿರೋರು ಹುಣ್ಣಿಮೆಯ ದಿನ ತಾಯಿ ಭಗವತಿಗೆ ಅಂದ್ರೆ ಅಮ್ಮನವರಿಗೆ ನೀವು ಪರವಾಗಿಲ್ಲ, ನಾವು ಎಲ್ಲರೂ ಸೌದತ್ತಿಗೆ ಹೋಗ್ಬೇಕು, ಎಲ್ಲಮ್ಮನಿಗೆ ಹೋಗ್ಬೇಕು ಅಂತ ಹೇಳ್ತಾ ಇಲ್ಲ. ನಿಮ್ಮ ಊರುಗಳಲ್ಲೇ ಎಲ್ಲಮ್ಮ ದೇವಿಯ ಒಂದು ದೇವಸ್ಥಾನಗಳು ಇದ್ರೆ ತುಂಬಾ ಒಳ್ಳೇದು. ಅದು ಇಲ್ವಾ, ತೊಂದರೆ ಇಲ್ಲ. ಯಾವುದೇ ಒಂದು ದುರ್ಗಾ ದೇವಸ್ಥಾನಕ್ಕಾದ್ರೂ ಹೋಗ್ಬೋದು. ಕೊನೆಗೆ ಪಾರ್ವತಿಯ ಒಂದು ದೇವಸ್ಥಾನಕ್ಕೆ, ಅಂಬಿಕೆ ದೇವಸ್ಥಾನಕ್ಕೆ ನೀವು ಹೋಗ್ಬಿಟ್ಟು ಅಮ್ಮನವರಿಗೆ ಸಂಕಲ್ಪ ಸಮೇತ ಒಂದು ಬಾಗಿನವನ್ನು ಅರ್ಪಿಸಿ ಬನ್ನಿ, ಮಡಿಲಕ್ಕಿಯನ್ನು ಅರ್ಪಿಸಿ ಬನ್ನಿ, ಮಂಗಳ ದ್ರವ್ಯಗಳನ್ನ ಅರ್ಪಿಸಿ ಬನ್ನಿ. ನೋಡಿ, ನಿಮಗೆ ಮನೆಯಲ್ಲಿ ನಿಂತಿದ್ದಂತ ಶುಭ ಕಾರ್ಯಗಳು ತಕ್ಷಣಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ಒಂದು ದೊಡ್ಡದಾದ ಬಾಗಿಲೆ, ಪೋರ್ಟಲ್ಲೇ ಓಪನ್ ಆಗುತ್ತೆ ಶುಭ ಕಾರ್ಯ ಮಾಡ್ಲಿಕ್ಕೆ. ಇದಂತೂ ಪಕ್ಕ ಶತ ಸಿದ್ಧ. ನೀವು ಇವತ್ತು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಭಂಡಾರದ ಜಾತ್ರೆ ಅಂತಾನೆ ಎಲ್ಲ ಕಡೆಗೆ ಪ್ರಸಿದ್ಧಿಯಾಗಿರುವಂತದ್ದು. ಸಾಕಷ್ಟು ಈ ಒಂದು ಸುಮಾರು 1 ತಿಂಗಳಿಂದ ಎಲ್ಲ ಕಡೆಗೂ ನಮ್ಮ ಸನಾತನ ಧರ್ಮದಲ್ಲಿ ಭಂಡಾರದ ಜಾತ್ರೆ ತುಂಬಾ ಜೋರಾಗಿ ನಡೀತಾ ಇದೆ. ಶಿವನಿಗೂ ಭಂಡಾರದ ಜಾತ್ರೆಗಳು ನಡೀತು. ಇವತ್ತು ನಡೆಯುವಂಥದ್ದು ಅಂದ್ರೆ ಭರತ ಹುಣ್ಣಿಮೆ ದಿನ ನಡೆಯುವಂಥದ್ದು ತಾಯಿಗೆ ಅಂದ್ರೆ ಅಮ್ಮನವರಿಗೆ ಭಂಡಾರದ ಜಾತ್ರೆ ನಡೆಯುತ್ತೆ. ಯಾರೆಲ್ಲ ತುಂಬಾ ದಾರಿದ್ರತನ ಇದೆ, ಕಷ್ಟಗಳಿದೆ, ನಷ್ಟಗಳಿದೆ, ಅನಾರೋಗ್ಯ ಕಾಡ್ತಾ ಇದೆ, ನಾವು ಅನ್ಕೊಂಡಿರೋದು ಯಾವುದು ನಡೀತಾ ಇಲ್ಲ ಅಂತ ಅನ್ಕೊಂಡಿರೋರು ಒಂದಷ್ಟು ನಿಮ್ಮ ಯಥಾಶಕ್ತಿ
ಭಂಡಾರವನ್ನ ಪರ್ಚೇಸ್ ಮಾಡಿ, ಅಂದ್ರೆ ಕೊಂಡ್ಕೊಳ್ಳಿ. ಭಂಡಾರವನ್ನ ಕೊಂಡ್ಕೊಂಡು ನೀವು ತಾಯಿಯ ದೇವಸ್ಥಾನದ ಮುಂದೆ ನೀವು ನಿಂತ್ಕೊಂಡು ಭಂಡಾರವನ್ನು ಸಂಪೂರ್ಣವಾಗಿ ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳಿ. ನಿಮ್ಮ ಕಷ್ಟಗಳನ್ನ ಹೇಳ್ಕೊಂಡು ಪ್ರಾರ್ಥನೆ ಮಾಡಿ ತಾಯಿ ಭಗವತಿಗೆ, ಅಂದ್ರೆ ಪಾರ್ವತಿಗೆ, ದುರ್ಗೆಗೆ, ಎಲ್ಲಮ್ಮನಿಗೆ ನೀವು ಏನ್ ಮಾಡ್ಬೇಕು, ಈ ಭಂಡಾರವನ್ನ ಎರಚಿ ತಾಯಿಗೆ ಭಂಡಾರದ ಒಂದು ನಿಮ್ಮ ಇರೋಂಥ ಕಷ್ಟ ನಷ್ಟಗಳನ್ನೆಲ್ಲ ಭಂಡಾರದ ರೂಪದಲ್ಲಿ ತಾಯಿಗೆ ಅರ್ಪಣೆ ಮಾಡಿ ಪಾದಕ್ಕೆ ನೀವು ಎರಚಿ ನೀವು. ಸೊ ಹೀಗಿರುವಾಗ ಎಲ್ಲ ದಾರಿದ್ರ್ಯಗಳು, ದಟ್ಟ ದಾರಿದ್ರ್ಯಗಳು ನಿವಾರಣೆ ಆಗೋದಂತೂ ಪಕ್ಕ. ಎಷ್ಟೋ ಜನಕ್ಕೆ ಹಣದ ವಿಚಾರವಾಗಿನೂ ಕೂಡ ಬಂದಾಗಿರುತ್ತೆ, ಲಕ್ಷ್ಮಿಯ ಬಂಧನ ಕೂಡ ಆಗಿರುತ್ತೆ. ಇದು ಕೂಡ ನೀವು ಭರತ ಹುಣ್ಣಿಮೆಯ ದಿನ ತಾಯಿ ಕೊಲ್ಲಾಪುರದ ಮಹಾಲಕ್ಷ್ಮಿ ಅಮ್ಮನವರಿಗೂ ಕೂಡ ನೀವು ಒಂದು ಮಡಿಲಕ್ಕಿಯನ್ನ, ಬಾಗಿನವನ್ನ ಅರ್ಪಣೆ ಮಾಡಿ. ಎಲ್ಲೆಲ್ಲಿ ಮಹಾಲಕ್ಷ್ಮಿಯ ದೇವಸ್ಥಾನಗಳಿದೆಯೋ ಅಲ್ಲಿ ನೀವು ನಾಳೆ ಮಾಘ ಹುಣ್ಣಿಮೆಯ ದಿನ ಮಡಿಲಕ್ಕಿಯನ್ನ, ಬಾಗಿನವನ್ನ ಅಥವಾ ಮಂಗಳ ದ್ರವ್ಯಗಳನ್ನ ನೀವು ಅಮ್ಮನವರಿಗೆ ನೀವು ಹೋಗಿ ಕೊಡ್ಬೇಕಾಗತ್ತೆ. ಈ ಒಂದು ಕೊಟ್ಟು ನಿಮ್ಮ ಒಂದು ದಾರಿದ್ರ್ಯತನ ನಿವಾರಣೆ ಆಗಲಿ ಅಂತ ಹೇಳಿ ನೀವು ಈ ಒಂದು ರಿಚುವಲ್ನ ಮಾಡ್ಕೊಂಡು ಬಂದು ನೋಡಿ. ನಿಮಗೆ ನಿಮ್ಮ ಮನೆಯಲ್ಲಿ ಇದ್ದಂತ ಆರ್ಥಿಕ ಸಂಕಷ್ಟಗಳು, ಕಷ್ಟಗಳು, ನಷ್ಟಗಳು ನಿಧಾನಕ್ಕೆ ತಿಳಿ ಆಗ್ತಾ 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 ನಿಮಗೆ ಒಂದು ಒಳ್ಳೆಯ ಮಾರ್ಗ ನಿಮಗೆ ಸಿಗುತ್ತೆ. ಅಂದ್ರೆ ಆರ್ಥಿಕವಾಗಿ ಪಟ್ಟಂತ ತೊಂದರೆಗಳು ನಿಮಗೆ ಗೊತ್ತಿಲ್ಲದೇನೆ ನಿವಾರಣೆ ಆಗ್ತಾ ಬರುತ್ತೆ. ಎಲ್ಲದಕ್ಕೂ ವಿಶೇಷವಾದಂಥದ್ದು ಭಂಡಾರವನ್ನ ಎರಚೋದನ್ನ ಮಾತ್ರ ಮರಿಬೇಡಿ. ಭಂಡಾರವನ್ನು ಎರಚಿ ನೀವು ಈ ಒಂದು ಭರತ ಹುಣ್ಣಿಮೆಯ ದಿನ ನಿಮ್ಮ ಒಂದು ಕಷ್ಟಗಳನ್ನ ಯೂನಿವರ್ಸಿಗೆ ನೀವು ಕಳಿಸ್ಕೊಟ್ಬಿಡಿ. ಎಲ್ಲ ಕಷ್ಟಗಳು ಭಂಡಾರದ ಮುಖಾಂತರ ಕಳಿಸ್ಕೊಟ್ಬಿಡಿ, ಎಲ್ಲವೂ ರೀಚ್ ಆಗ್ಲಿ ಅಂತಾನೆ ಹೇಳುವಂಥದ್ದು. ಹಾಗೆ ಮರಿದೇನೆ ಈ ಒಂದು 2 ಕೆಲಸಗಳನ್ನ ಮಾಡ್ಕೊಳ್ಳಿ. ಇಷ್ಟೆಲ್ಲ ಆದ್ಮೇಲೆ ನೀವು ಏನ್ ಮಾಡ್ಬೇಕು ಅಂದ್ರೆ ಫುಲ್ ಮೂನ್ ಡೇ ಅಂದ್ರೆ ಇನ್ನ ಚಂದಿರ ಬಂದಿರ್ತಾನೆ ಅವತ್ತಿನ ದಿವಸ ನೀವು ಚಂದಿರನನ್ನ ನೀವು ದರ್ಶನ ಮಾಡ್ಕೊಳ್ಳಿ. ಅಂದ್ರೆ ನೀವು ಟೆರೆಸ್ಗೆ ಹೋಗಿ, ನಿಮ್ಮನೆ ಮೇಲ್ಗಡೆ ಟೆರೆಸ್ಗೆ ಹೋಗಿ, ಇಲ್ಲ ಕಾಂಪೌಂಡ್ ಒಳಗಡೆಗೆ ಚಂದಿರನ ದರ್ಶನ ಆಗ್ತಾ ಇದೆಯಾ ನೋಡ್ಕೊಳ್ಳಿ. 2 ಆಗ್ತಾ ಇಲ್ಲ ಅಂದ್ರೆ ನಿಮ್ಮ ಮನೆಯಲ್ಲೇನೆ ನೀವು ಮಾಡ್ಕೊಳ್ಳಿ. ಬಟ್ ನಾನು ಇವಾಗ ಹೇಳುವಂಥದ್ದು ಅದಕ್ಕೆ ಚಂದಿರನ ಬೆಳಕು, ಚಂದಿರನ ಕಿರಣಗಳು ನೇರವಾಗಿ ಬೀಳ್ಬೇಕಾಗಿರುವಂಥದ್ದು. ಒಂದು ಬೌಲಲ್ಲಿ, ಪ್ಲಾಸ್ಟಿಕ್ ಬೌಲ್ ಬೇಡ, ಒಂದು ಬೌಲಲ್ಲಿ ಊಟ ಮಾಡುವಂತ ಒಂದು ಅಕ್ಕಿಯನ್ನ, ಒಂದಷ್ಟು ಅಕ್ಕಿಯನ್ನ ಇಟ್ಕೊಂಡು ಮೇಲ್ಗಡೆ ಟೆರೆಸ್ ಮೇಲೆ ತಗೊಂಡೋಗಿ ಅದನ್ನ ಇಟ್ಬಿಡಿ. ಬೆಳಿಗ್ಗೆವರೆಗೂ ಆ ಅಕ್ಕಿ ಹಾಗೇ ಇರಬೇಕು. ಅದು ಚಂದಿರನ ಒಂದು ಚಾರ್ಜ್ ಆಗುತ್ತೆ, ಕಿರಣಗಳನ್ನ ಬಿಟ್ಟು ಎನರ್ಜೈಸ್ ಆಗುತ್ತೆ ಅಕ್ಕಿ. ಆ ಅಕ್ಕಿಯನ್ನ ನೀವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮರುದಿನ ಬೆಳಿಗ್ಗೆ ಆ ಅಕ್ಕಿಯನ್ನ ಅಕ್ಷತೆಯನ್ನ ಮಾಡ್ಕೊಳ್ಬೇಕು. ಆ ಅಕ್ಕಿನ ಅಕ್ಷತೆಯನ್ನು ಮಾಡಿಕೊಂಡು ನೀವು ದಿನನಿತ್ಯವೂ ನಿಮ್ಮ ದೇವ್ರ ಮನೆಯಲ್ಲಿ ಪೂಜೆ ಯಾವುದಕ್ಕೆಲ್ಲ ಉಪಯೋಗ ಮಾಡ್ಕೊಳ್ತೀರೋ ಆ ಅಕ್ಷತೆನೆ ಶ್ರೇಷ್ಠವಾದಂಥದ್ದು. ಮತ್ತು ನೀವು ಯಾವುದೇ ಶುಭ ಕಾರ್ಯಗಳು ನಿಮ್ಮ ಮನೆಯಲ್ಲಿ ಆದಷ್ಟು ಬೇಗ ನಿಮಗೆ ಒಂದು ಕೂಡಿ ಬರುತ್ತೆ ಅಂತ ಹೇಳುವಂಥದ್ದು. ಹಾಗೆ ಒಂದು ನೀವು ಬಾಟ್ಲಲ್ಲಾದ್ರೂ ಪರವಾಗಿಲ್ಲ, ನೀವು ಜಗ್ಗಲ್ಲಾದ್ರೂ ಪರವಾಗಿಲ್ಲ, ಒಂದು ಚಂಬಿನಲ್ಲಾದ್ರೂ ಪರವಾಗಿಲ್ಲ, ಯಾರ ಮನೆಯಲ್ಲಾದ್ರೂ ತಾಮ್ರದ ಒಂದು ಚಂಬಿದ್ರೆ, ಪಾತ್ರೆ ಇದ್ರೆ, ಬಾಟಲ್ಗಳಲ್ಲಿದ್ರೆ ಅದರಲ್ಲಿ ನೀವು ನೀರನ್ನ ತುಂಬಿ ನೀವು ಮೇಲೆ ಟೆರೆಸ್ ಅಲ್ಲಿ ಇಡಬೇಕಾಗುತ್ತೆ. ಅಥವಾ ಮನೆ ಮುಂದೆ ಕಾಂಪೌಂಡ್ ಅಲ್ಲಿ ಚಂದಿರನ ಬೆಳಕು ಬೀಳೋ ಕಡೆಗೆ ನೀವು ಅದನ್ನ ಇಡಬೇಕಾಗುತ್ತೆ. ಕೊನೆಗೆ ಬೆಳ್ಳಿಯ ಪಾತ್ರೆ, ಬೆಳ್ಳಿಯ ಚಂಬು ಇದ್ರೆ ಇನ್ನೂ ಶ್ರೇಷ್ಠ. ಸೊ ಅದರಲ್ಲಿ ನೀವು ನೀರನ್ನು ಇಟ್ಟು, ರಾತ್ರಿ ಪೂರ್ತಿ ನೀರನ್ನು ಇಟ್ಟು ಬೆಳಿಗ್ಗೆ 5 ಗಂಟೆಯ ನಂತರನೇ ನೀವು ಆ ಒಂದು ನೀರನ್ನ ತಗೊಂಡು ಬಂದು ನೀವು ಶುದ್ಧವಾದ ನೀರನ್ನ ನೀವು ಇಟ್ಕೊಳ್ಬೇಕಾಗುತ್ತೆ. ಅದು ಕೂಡ ವಾಟರ್ ಕೂಡ ಚಾರ್ಜ್ ಆಗುತ್ತೆ, ಮೂನ್ ವಾಟರ್ ಅಂತ ಹೇಳ್ತೀವಿ. ಹೇಗೆ ಗಂಗಾ ಜಲವನ್ನ ನಾವು ಸನಾತನಿಗಳು ಯಾವ್ದಾವುದಕ್ಕೆಲ್ಲ ನಮ್ಮ ಮನೆಯಲ್ಲಿ ಉಪಯೋಗ ಮಾಡ್ಕೊಳ್ತೀವೋ ಅದಕ್ಕೆಲ್ಲದಕ್ಕೂ ನಾವು ಈ ಒಂದು ಚಾರ್ಜ್ ಆಗಿರೋ ವಾಟರ್ ಅನ್ನ ಉಪಯೋಗ ಮಾಡ್ಕೊಳ್ಬಹುದು. ಹೀಗೆ ನಾವು ಅಕ್ಕಿಯನ್ನು ಚಾರ್ಜ್ ಮಾಡ್ಕೊಳ್ಳಿ, ವಾಟರ್ ಅನ್ನು ಚಾರ್ಜ್ ಮಾಡ್ಕೊಳ್ಳಿ,
ನಿಮ್ಮ ನಿಮ್ಮ ಉಪಯೋಗಕ್ಕೆ ಅದನ್ನ ನೀವು ಮಾಡ್ಕೊಳ್ಬಹುದು ಅಂತ ಹೇಳ್ತಾ ಈ ಒಂದು ಮೂನ್ ವಾಟರ್ ಅಂತ ನಾವು ಏನ್ ಹೇಳ್ತೀವಿ ಅಲ್ವಾ, ಈ ಮೂನ್ ವಾಟರ್ ಕೂಡ ನಮ್ಮ ಪೂಜೆಗಳಿಗೆ ತುಂಬಾ ಶ್ರೇಷ್ಠವಾಗಿ ಇದನ್ನ ನಾವು ಉಪಯೋಗ ಮಾಡ್ಕೊಳ್ಳುವಂಥದ್ದು. ಸೊ ಇಷ್ಟಂತೂ ನೀವು ಮಾಡ್ಕೊಳ್ಳಿ. ಈ ಒಂದು ಭರತ ಹುಣ್ಣಿಮೆಯ ದಿನ ತಾಯಿ ಮಹಾಲಕ್ಷ್ಮಿಗೆ, ಯಲ್ಲಮ್ಮ ದೇವಿಗೆ ಬಹಳ ಮುಖ್ಯವಾಗಿ ಬಾಗಿನವನ್ನು ಅರ್ಪಣೆ ಮಾಡುವಂಥದ್ದು, ಭಂಡಾರವನ್ನು ಎರಚಿ ನಮ್ಮ ಕಷ್ಟಗಳನ್ನ ಹೇಳ್ಕೊಳ್ಳುವಂಥದ್ದನ್ನ ಮರಿದೇನೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಒಂದು ಭರತ ಹುಣ್ಣಿಮೆ, ಮಾಘ ಹುಣ್ಣಿಮೆ ಒಂದು ವಿಶೇಷವಾಗಿ ನಿಮ್ ಎಲ್ಲರಿಗೂ ಶುಭ ಪ್ರಾಪ್ತಿರಸ್ತು ಅಂತ ಹೇಳ್ತಾ ನಾನು ಏನು ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂತ ಒಂದು ವಿಚಾರಗಳನ್ನ ತಗೊಂಡ್ ಬರ್ತೀನಿ. ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮ್ಗೋಸ್ಕರ ಕಾಯ್ತಾ ಇದೆ, ಸಾಕಷ್ಟು ಇನ್ಫಾರ್ಮೇಶನ್ ಇಟ್ಕೊಂಡು ಕಾಯ್ತಾ ಇದ್ದೀನಿ. ಸೊ ನಿಮಗೆ ಈ ಭರತ ಹುಣ್ಣಿಮೆ, ಮಾಘ ಹುಣ್ಣಿಮೆಯ ದಿನ ಕೊಟ್ಟಂತ ಈ ಒಂದು ವಿಶೇಷವಾದ ರೆಮಿಡೀಸ್ ಇಷ್ಟ ಆಗಿದ್ರೆ ಹೈಪ್ ಕೊಡೋದನ್ನ ಮಾತ್ರ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ವಿಡಿಯೋವನ್ನ ಶೇರ್ ಮಾಡಿ ಅಂತ ಹೇಳ್ತಾ ಹೋಗ್ಬರ್ಲಾ. ನಮಸ್ಕಾರ.